ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಅಕ್ಕಿ ರೊಟ್ಟಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಅರ್ಧ ಕ್ಯಾರೆಟು, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ಹದ ನೋಡ್ಬೋದು. ನಾನು ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ ಗ್ರೀಸ್ ಮಾಡಿಕೊಂಡು ಒಂದು ಉಂಡೆ ಗಾತ್ರದಷ್ಟು ಅಕ್ಕಿ ಹಿಟ್ಟು ತಗೊಂಡು ಚೆನ್ನಾಗಿ ಉಂಡೆ ಮಾಡಿಕೊಂಡು ನಾವು ತೆಳ್ಳಗೆ ತಟ್ಕೋಬೇಕು. ತೆಳ್ಳಗೆ ತಟ್ಕೊಂಡಿದ್ದ ನಂತರ ಸ್ಟವ್ ಆನ್ ಮಾಡಿ ತವಾನ ಇಟ್ಟು ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ಟೋಸ್ಟ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವತ್ತು ನಾನು ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಸರ್ವ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು. ಹಾಯ್ ಶ್ರಾವ್ಯ, ಗುಡ್ ಮಾರ್ನಿಂಗ್. ಏನು ಇವತ್ತು ಹೆಂಗೆಂಗೋ ರೆಡಿ ಆಗಿಬಿಟ್ಟಿದ್ಯಾ? ಏನು ಸಮಾಚಾರ? ಹೌದಾ, ಸಾಕ ಹೂವ? ಇನ್ನೂ ಸ್ವಲ್ಪ ಈ ಕಡೆಗೆ ಒಂದು ಕೊಡ್ತೀನಿ, ತಗೋ. ಕೊಡ್ಲಾ? ಇಟ್ಸ್ ಓಕೆ, ಕೊಡ್ಲಾ? ಸರಿ, ಹಾಯ್ ಹೇಳು. ಇವಾಗ ಟೈಮ್ ಬಂದು ಅರೌಂಡ್ 1:30 ಆಗಿದೆ. ನಾನು ಇಲ್ಲಿ ಲಂಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಂಚ್ಗೆ ನಾನು ವೈಟ್ ರೈಸ್ ಆ್ಯಂಡ್ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ವೈಟ್ ರೈಸ್ ಆಲ್ರೆಡಿ ಇಕ್ಕಿದ್ದೀನಿ ಒಂದು ಸ್ಟವ್ ಮೇಲೆ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿಗಿಕ್ಕಿದ್ದೀನಿ. ನನ್ನ ಮಗಳಲ್ಲಿ ಬೆಳ್ಳುಳ್ಳಿ ಬೇಯಿಸ್ಕೊಡ್ತಾ ಇದ್ದಾಳೆ. ಲೀವ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಹೇಳ್ತಾ ಇದ್ದೀನಿ, ಅವಳಿಗೂ ಬೋರ್ ಆಗದೆ ಇರುತ್ತೆ ಅಂತ. ಇವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಆದ ನಂತರ ನಾವು ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 6ರಿಂದ 8 ಟೊಮೆಟೊ ತೊಗೊಂಡಿದ್ದೀನಿ. 2 ಹೊತ್ತಾದ್ರಿಂದ ನಾನು ಅಷ್ಟು ಕ್ವಾಂಟಿಟಿ ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮೆಟೊ ಹಾಕಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂತ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಟೊಮೆಟೊನ. ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇವಾಗ ನನ್ನ ಮಗಳು ನೋಡಿ ನಾನೇ ಮಾಡ್ತೀನಿ ಅಂತ ಶೆಲ್ಫ್ ಮೇಲೆ ಕೂತ್ಬಿಟ್ಟಿದ್ದಾಳೆ, ಫ್ರೈ ಮಾಡ್ತೀನಿ ಅಂತ. ಇವಾಗ ಬೆಂದಿದೆ ಟೊಮೆಟೊ, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನ್ ಸಾಂಬಾರು ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಆಯಿಲ್ ಬಿಡಬೇಕು ಫ್ರೆಂಡ್ಸ್, ಆವಾಗಲೇ ಟೊಮೆಟೊ ಗೊಜ್ಜು ಟೇಸ್ಟಾಗಿರುತ್ತೆ. ಸೊ ಇವತ್ತಿನ ಲಂಚ್ ಬಂದು ವೈಟ್ ರೈಸ್ ಆ್ಯಂಡ್ ಟೊಮೆಟೊ ಗೊಜ್ಜು. ನನ್ನ ಮಗಳಿಗೆ ಬರೆಸ್ತಾ ಇದ್ದೀನಿ, ಅವಳು ಟೇಸ್ಟ್ ನೋಡಿ ಹೇಳ್ತಾನೆ ನನಗೆ. ನನ್ನ ಮಗಳಿಗೆ ಇವಾಗ ಲಂಚ್ ಕೊಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಾಕೋ ಶ್ರಾವ್ಯ. ಶ್ರಾವ್ಯಗೆ ಬಂದಿದೆ ಮೆಣಸಿನ್ಕಾಯಿ. How is it, Shravya? Nice. Super. Thank you for watching my video, friends. Please share and subscribe and comment, my dear friends. Have a nice day. Bye bye. Take care.